ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ಒಂದು ಡಿಫ್ರೆಂಟ್ ಆದ ಚಿಕನ್ ರೆಸಿಪಿನ ಮಾಡಿದ್ದೀನಿ. ಇದನ್ನು ಹೆಂಗೆ ಮಾಡಿದ್ವಿ ಅಂತೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಈ ಚಿಕನ್ ರೆಸಿಪಿ ಹೆಂಗೆ ಮಾಡಿದೆ ಅಂತೇಳಿ ಈಗ ನೋಡ್ಕೊಂಡು ಬನ್ನಿರಿ. ಸಿಂಪಲ್ಲಾಗಿ ಮನೇಲಿರೋ ಐಟಮ್ಗಳನ್ನೇ ತೊಗೊಂಡು ಡಿಫ್ರೆಂಟಾಗಿ ಮಾಡೋಣ ಬನ್ನಿರಿ. ಈಗ ನೋಡಿರಿ, ಒಂದು 3 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಇದು ಎಣ್ಣೆ ಚೆಂದಂಗೆ ಕಾದ್ಮೇಲೆ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಈಗ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ ನೋಡಿರಿ. ಚೆಂದಂಗೆ ತೊಳ್ಕೊಂಡು 3/4 kg ಚಿಕನನ್ನು ಎಣ್ಣೆ ಚೆಂದಂಗೆ ಕಾದ್ಮೇಲೆ ಇದನ್ನು ಹಾಕ್ಕೊಳ್ಳೋಣ. ಚಿಕನನ್ನು ಚೆಂದಂಗೆ ಕಲಿಸ್ಕೊಳ್ಳೋಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಅರಿಶಿನದ ಪುಡಿನ ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೊಂಡ್ಬಿಡೋಣ. ಈಗ ಚೆಂದಂಗೆ ಕಲಿಸ್ಕೊಂಡ್ಬಿಡೋಣ್ರಿ ಇದನ್ನು. ಇದು ಚಿಕನ್ ಐತೆ ನೋಡ್ರಿ, ಉಪ್ಪು ಅರಿಶಿನ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಳತೈತಿ. ಅದಕ್ಕೆ ಇದನ್ನು ಮುಚ್ಚಿಟ್ಬಿಡೋಣ. ಅದು ಚೆಂದಂಗೆ ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಮಸಾಲೆ ಮಾಡ್ಕೊಂಬನ್ರಿ. ಒಂದು 4ರಿಂದ 5 ಗೋಡಂಬಿನ ಹಾಕ್ಕೊಂಡಿದ್ದೀನಿ, ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ನೀರು ಹಾಕೊಳ್ಳಾರ್ದೇ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ನೋಡ್ರಿ, ಚಿಕನು ಚೆಂದಂಗೆ ನೀರು ಬಿಟ್ಟೈತಿ. ಈಗ ಮಸಾಲೆ ಪೌಡ್ರ್ಗಳನ್ನು ಹಾಕೊಳ್ಳೋಣ ಬನ್ನಿರಿ. 2 ಸ್ಪೂನು ಗರಂ ಮಸಾಲ ಪೌಡ್ರು, 2 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಪೆಪ್ಪರ್ ಪೌಡ್ರು. ಇಲ್ಲಿ ನಾನು ಖಾರಕ್ಕೆ ಅಂಥೇಳಿ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಡ್ರಿ. ಈ ಥರ ಎಣ್ಣೆ ಒಳಗನ್ನ ಹಾಕ್ಕೊಂಡ್ವಿ ಅಂತಂದ್ರೆ ಕಲರು ಚೆಂದಂಗೆ ಬರುತ್ತೆ. ಇದು ಮಸಾಲೆ ಖಾರ ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ಮಸಾಲೆ ಖಾರ ಹೆಂಗೆ ಮಾಡೋದು ಅಂಥೇಳಿ ಆಲ್ರೆಡಿ ನಾನು ತೋರಿಸಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ನೋಡಿರಿ. ಈ ಮಸಾಲೆ ಖಾರ ನಾನ್ ವೆಜ್ಜಿಗೆಲ್ಲ ಹಾಕ್ಕೊತೀವಲ್ರಿ, ಕಲರು ಚಲೋ ಬರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಇಲ್ಲಿ ಖಾರ ಅಂಥೇಳಿ ಅಚ್ಕಾರದ ಪುಡಿ ಮತ್ತು ಮಸಾಲೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನಾನು. ಈಗ ಎಣ್ಣೆಯೊಳಗೆ ಚೆಂದಂಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಡೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ಕಲರು ಚಲೋ ಬರುತ್ತೆ. ಈಗ ಮಸಾಲೆ ಏನು ಮಾಡ್ಕೊಂಡಿದ್ವಲ್ರಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಎಲ್ಲನೂ ಹಸಿದೆ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಚೆಂದಂಗೆ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ರೀ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು. ಈಗ ನಾನು ಒಟ್ಟು ನೀರು ಹಾಕ್ಕೊಂಡೇ ಇಲ್ಲ. ಈ ಚಿಕನ್ ಒಳಗೇನು ಬಿಟ್ಟಿರೋ ಏನು ನೀರು ಐತಲ್ರಿ ಅದನ್ನೇ ಅಷ್ಟೇ ಬಿಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ. ಇನ್ನು ಚಿಕನ್ನು ಕುದಿಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೇನೈತಲ್ರಿ ಕುದಿಯೋಕೆ ಇಟ್ಬಿಡೋಣ. ಈಗ ನೋಡ್ರಿ, ಚೆಂದಂಗೆ ಕುದ್ದೈತಿ. ಸೈಡ್ಗೆಲ್ಲ ಎಣ್ಣೆನೂ ಬಿಟ್ಕೊಂಡೈತಿ. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಬೇಕು. ಅಂದ್ರೆ ನಾನ್ ವೆಜ್ ರೆಸಿಪಿಗಳು ಟೇಸ್ಟ್ ಆಗಿರ್ತಾವೆ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನಮಸ್ಕಾರ.